ಎಲ್ಲರಿಗೂ ಶುಭ ಮಧ್ಯಾಹ್ನದ ನಮಸ್ಕಾರಗಳು. ಈಗ ಏನೊಂದು ನಮ್ಮ ಸಮುದಾಯದ ಮೂಲ ಚರ್ಮಗಾರಿಕೆ ವೃತ್ತಿಯನ್ನು ನಾವು ಮಾಡ್ತಾ ಇದ್ದೀವಿ. ಆ ವೃತ್ತಿ ತದನಂತರದಲ್ಲಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಕೀಳು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಅದನ್ನು ಬಿಟ್ಟು ನಾವೇನು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿವಿ. ಆದರೆ ಅದೇ ಉದ್ಯಮವನ್ನು ಇವತ್ತಿನ ದಿನ ದೊಡ್ಡ ಪ್ರಮಾಣದಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಕ್ಕಂಥ ಉದ್ಯಮವನ್ನು ರಚಿಸಿ ಅನೇಕ ಸಮುದಾಯಗಳು ಕೂಡ ಅದರಿಂದ ಅನೇಕ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಶ್ರೀಮಂತಿಕೆಯನ್ನ ಕಾಣ್ತಾ ಇದ್ದಾವೆ. ಅಂತ ಮೂಲ ಚರ್ಮಗಾರಿಕೆ ಉದ್ಯಮವನ್ನು ಹೊಂದಿರತಕ್ಕಂಥ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅಂತಹ ಅಮೂಲ್ಯವಾಗಿರ್ತಕ್ಕಂಥ ಉದ್ಯಮವನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದು ಕೂಡ ಇವತ್ತೇನಪ್ಪಾ ಅಂತ ನಮಗೊಂದು ಅದರಿಂದ ನಾವು ಲಾಸ್ ಆಗಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕು. ಅದೇ ರೀತಿಯಾಗಿ ಚರ್ಮಗಾರಿಕೆ ಸಂಬಂಧಿಸಿರ್ತಕ್ಕಂಥದ್ದೇ ಲಿಡ್ಕರ್ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಆಗಿರ್ತಕ್ಕಂಥ AS ರುದ್ರೇಶ್ ಸರ್ ಅವರು ಕೂಡ ಇವತ್ತಿನ ದಿನ ನಮ್ಮೊಂದಿಗೆ ಲಿಡ್ಕರ್ ಸಂಸ್ಥೆಯಿಂದ ಇರ್ತಕ್ಕಂಥ ಅನುಕೂಲತೆಗಳ ಕುರಿತಾಗಿ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಕುರಿತಾಗಿ ನಮಗೆ ತಿಳಿಸಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, ಈ ಹೆಸರನ್ನ ಕೇಳಿದ್ದೀರಾ? ತಾವು ಯಾರಾದರೂ ಕೇಳಿದ್ದೀರಾ? ಲಿಡ್ಕರ್ ಅನ್ನೋದು ಹೆಸರು ಕೇಳಿದ್ದೀರಾ? ಲಿಡ್ಕರ್ ಲೆದರ್ ಎಂಪೋರಿಯಂ ಅಂತೇಳಿ ಕೇಳಿದ್ದೀರಲ್ಲ. ಅಲ್ಲಿ ನಮ್ಮದು ಪಾದರಕ್ಷೆಗಳನ್ನು ನಾವು ಮಾರಾಟ ಮಾಡ್ತೀವಿ. ನಾವು ಪಾದರಕ್ಷೆಗಳಾಗಲಿ, ಬೂಟುಗಳಾಗಲಿ, ಚರ್ಮ ವಸ್ತುಗಳಾದ ವೆನಿಟಿ ಬ್ಯಾಗು, ಬೆಲ್ಟು ಮತ್ತು ಇತರೆ ವಸ್ತುಗಳನ್ನು ಎಲ್ಲ ಚರ್ಮದಿಂದ ತಯಾರಿಸಿರುವಂಥ ವಸ್ತುಗಳನ್ನು ನಾವು ಮಾರಾಟ ಮಾಡ್ತೀವಿ. ಅದನ್ನು ಮಾಡಿದವರು ಯಾರು? ಎಲ್ಲ ಚರ್ಮ ಕುಶಲಕರ್ಮಿಗಳು. ಇತ್ತೀಚೆಗೆ ತಾವು ಒಂದು ಪೇಪರಲ್ಲಿ ನೋಡಿರ್ಬೋದು, ನಾವು ಚಪ್ಪಲ್ನ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಇಟ್ಲಿಗೆ, ಪ್ರಾಡ ಕಂಪ್ನಿಗೆ ಮಾಡ್ತಾಯಿದ್ದೀವಿ ನಾವು. ತಾವು ನೋಡಿರ್ಬೋದು ಪೇಪರಲ್ಲಿ. ಒಂದು ಚಪ್ಪಲ್ ಬೆಲೆ ಎಷ್ಟಿರ್ಬೋದು ಅಂದಾಜು? ನಾವು ಸರಬರಾಜು ಮಾಡುವಂಥದ್ದು, ಅವರಿಗೆ ಸೇಲ್ಸ್ ಮಾಡುವಂಥದ್ದು ರೇಟ್ ಎಷ್ಟಿದೆ ಗೊತ್ತಾ ನಿಮಗೆ? ಎಷ್ಟಿದೆ? ಆಯಿತು, ಹೇಳ್ತೀನಿ ನೋಡಿ. ಒಂದು ಚಪ್ಪಲ್ ಬೆಲೆ 83,000 ರೂಪಾಯಿ ಇದೆ. ಒಂದು ಚಪ್ಪಲ್ ಬೆಲೆ 83,000 ರೂಪಾಯಿ ಇದೆ. ಯಾಕೆ ಇದನ್ನೇ ಮೊಟ್ಟ ಮೊದಲಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದ್ರ ಬಗ್ಗೆ ತಮಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ತಾವು ಈ ಉದ್ಯಮಕ್ಕೆ ಬರಬೇಕು, ಬಂದು ಇದನ್ನು ವೃದ್ಧಿಗೊಳಿಸ್ಬೇಕು. ಈ ಉದ್ಯಮನ ವೃದ್ಧಿಗೊಳಿಸ್ಬೇಕು. ಯಾಕಂದರೆ ಈಗಾಗಲೇ ಹೇಳಿದ್ರು, ಈಗ ಬೇರೆ ಬೇರೆ ಜನಾಂಗದವರು ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಮಾಡಿದ್ದಾರೆ, ಎಷ್ಟೋ ಜನ ಮಾಡಿದ್ದಾರೆ. ಬ್ರಾಹ್ಮಣರು ಮಾಡಿದ್ದಾರೆ, ಎಲ್ಲ ಜನಾಂಗದವರು ಮಾಡಿದ್ದಾರೆ. ಎಲ್ಲರೂ ಕೋಟ್ಯಾಧಿಪತಿಗಳಾಗಿದ್ದಾರೆ. ಯಾರೂ ಕಡಿಮೆ ಏನಿಲ್ಲ ಅದರೊಳಗೆ. ಚರ್ಮೋದ್ಯಮದಲ್ಲಿ ಯಾರು ಕೈ ಕೂಡಿಸಿದಾರಲ್ಲ ಎಲ್ಲ ಕೋಟ್ಯಾಧೀಶಗಳಾಗಿದ್ದಾರೆ. ಅದಕ್ಕೋಸ್ಕರ ತಾವು ಸಹ ಇದನ್ನು ಮಾಡಬೇಕಪ್ಪ ಅಂತಂದರೆ ತಮಗೆ ಮಾಹಿತಿ ಇರಬೇಕಾಗತ್ತೆ. ಯಾವ ಥರ ಮಾಹಿತಿ ಬೇಕಾಗುತ್ತೆ ಅಂದರೆ, ನಿಮಗೆ ಚಪ್ಪಲ್ ಪ್ರೊಡಕ್ಷನ್ ಯಾವ ರೀತಿ ಮಾಡಬೇಕಾಗತ್ತೆ, ಚರ್ಮ ತಯಾರಿಕೆ ಯಾವ ರೀತಿ ಮಾಡಬೇಕಾಗತ್ತೆ, ನಿಮಗೆ ಎರಡೂ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಇಲ್ಲಿ ನಾವು ಮಾಡೋದು ಮಾದರ ಜನಾಂಗದರಿಗೆ, ಸಮಗಾರ್ ಜನಾಂಗದರಿಗೆ, ಡೋರ್ ಜನಾಂಗದರಿಗೆ, ಮೋಚಿ ಜನಾಂಗದವರು, ಇವು 4 ಸಮಾಜನೂ ನಮಗೆ ಚರ್ಮಗಾರಿಕೆಗೆ ಸಂಬಂಧಪಟ್ಟಿದ್ರೆ ಇರ್ತಾರೆ. ಹೌದಂತೀರಿಲ್ಲ? ಹಾಂ, ಅದಕ್ಕೋಸ್ಕರ ಈ ಚರ್ಮಗಾರಿಕೆ ಬಗ್ಗೆ ನಿಮಗೆ ಅನುಭವ ಇರಲಿಲ್ಲಪ್ಪ ಅಂತಂದರೆ ಮೊಟ್ಟ ಮೊದಲಿಗೆ ನೀವು ತರಬೇತಿಯನ್ನು ತೊಗೋಬೇಕಾಗತ್ತೆ. ತರಬೇತಿ ಎಲ್ಲಿ ತೊಗೋಬೇಕಾಗತ್ತೆ, ಹೇಗೆ ತೊಗೋಬೇಕಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ತರಬೇತಿ ಏನಿರಲ್ಲ, ನಿಮಗೆ 2 ತಿಂಗಳ ತರಬೇತಿ ಇದೆ, 6 ತಿಂಗಳ ತರಬೇತಿ ಇದೆ, ವರ್ಷದ ತರಬೇತಿ ಇದೆ. ಆಮೇಲೆ SSLC ಪಾಸಾದವರಿಗೆ, PUC ಪಾಸಾದವರಿಗೆ, ಡಿಗ್ರಿ ಪಾಸಾದವರಿಗೆ, ನಮ್ಮಲ್ಲಿ ಡಿಪ್ಲೊಮಾ ಕೋರ್ಸ್ಗಳು ಇದಾವೆಲ್ಲ. ಇಲ್ಲಿ ನೀವು ತರಬೇತಿ ಪಡಿಬೇಕಾಗತ್ತೆ. ನೀವು ತರಬೇತಿ ನಿಮಗೆ ಯಾವುದು ಇದರೊಳಗೆ ಇಂಟ್ರೆಸ್ಟ್ ಇದೆಯೋ, ಅಂದರೆ ನಿಮಗೆ ಚರ್ಮ ತಯಾರು ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ, ಚರ್ಮ ತಯಾರು ಮಾಡಬೇಕಾದ್ರೆ ನಾವು ಯಾವ ರೀತಿ ಚರ್ಮ ನಾವು ಸುಲಿಬೇಕಾಗುತ್ತೆ ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಟ್ಯಾನಿಂಗ್ ಯಾವ ರೀತಿ ಮಾಡಬೇಕಾಗತ್ತೆ ಅದನ್ನೆಲ್ಲ ನಿಮಗೆ ಮಾಹಿತಿ ಏನೈತಲ್ಲ, ನಿಮಗೆ ವರ್ಷಗಂಟ್ಲೆ, 2 ವರ್ಷಗಂಟ್ಲೆ, 3 ವರ್ಷಗಂಟ್ಲೆ ನಿಮಗೆ ಇದು ಮಾಡಿಕೊಡ್ತಾರೆ. ಅದನ್ನು ಆ ತರಬೇತಿ ಪಡೆದ ನಂತರ ನಾವು ಏನು ಮಾಡ್ಬೋದು, ಪ್ರೊಡಕ್ಷನಿಗೆ ಹೋಗ್ಬೇಕಾಗತ್ತೆ. ನಾವು ಪ್ರೊಡಕ್ಷನ್ ಯಾವ ರೀತಿ ಮಾಡಬೇಕಾಗತ್ತೆ. ಈಗ ನಾನು ಒಬ್ಬರು ಪ್ರೊಡಕ್ಷನಿಗೆ ಹೋದ್ನಪ್ಪ ಅಂತಂದ್ರೆ ನನಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಎಲ್ಲ ಸಮಸ್ಯೆಗಳು ಬರ್ತಾವೆ. ಅದಕ್ಕೆ ನಾವೇನು ಒಂದು 10 ಜನ ಸೇರಿಕೊಂಡು ನಾವು ತರಬೇತಿ ತೊಗೋಬೇಕಾಗತ್ತೆ.
10 ಜನ ಸೇರ್ಕೊಂಡು ಒಂದು 3 ಜನ ಏನೈತಲ್ಲ ನಾವು ರಾ ಮೆಟೀರಿಯಲ್ ಖರೀದಿ ಮಾಡೋದ್ರಾಗಿರ್ಬೇಕಾಗತ್ತೆ, 3 ಜನ ನಾವು ಪ್ರೊಡಕ್ಷನ್ ಮಾಡೋದ್ರಲ್ಲಿ ಇರಬೇಕಾಗತ್ತೆ, 3 ಜನ ಏನಿದೆಯಲ್ಲ ನಾವು ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಇರಬೇಕಾಗತ್ತೆ, ಒಬ್ಬರು ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸಿದಪ್ಪ ಅಂದರೆ ಒಂದು 10 ಜನ ಸೇರಿ ನೀವು ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿಕೊಂಡು ನೀವು ಪ್ರೊಡಕ್ಷನಿಗೆ ಬಂದ್ರಿ ಅಂತಂತಂದರೆ ಬೇಕಾದಷ್ಟು ವೃದ್ಧಿ ಆಗುತ್ತೆ. ನಿಮ್ಗೆ ಬೇಕಾದಷ್ಟು ಸಹಕಾರ ಸರ್ಕಾರದಿಂದ ಸಹಾಯನೂ ಧನನೂ ಹಾಗೆ ಸಿಗುತ್ತೆ ನಿಮಗೆ. ಆಮೇಲೆ ಜಾಗಗಳು ಸಹ ನಿಮಗೆ KIDBinದಾಗಲಿ KSSIDCinದಾಗಲಿ ನಿಮಗೆ ಪ್ರತಿಯೊಂದೂ ಸೌಲಭ್ಯ ಇದೆ ನಿಮಗೆ. ಇದು ನಮ್ಮ ಕರ್ನಾಟಕದಲ್ಲೇ ಒಂದು ಕಿಲ್ಟ್ ಸಂಸ್ಥೆ ಅಂತ ಇದೆ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಟೆಕ್ನಾಲಜಿ ಅಂತೇಳಿ. ಅದನ್ನು ತಾವು ಅಲ್ಲಿ ತರಬೇತಿ ಪಡಿಬೋದು. ಅಥವಾ ಅಂತಂದರೆ CLRI ಅಂತೇಳಿ ಚೆನ್ನೈದಲ್ಲಿದೆ, ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿದೆ, ಅಲ್ಲಿ ತಾವು ತರಬೇತಿ ತೊಗೋಬೋದು. ಆಮೇಲೆ CFTRI ಅಂತೇಳಿ ಅದು ಚೆನ್ನೈದಲ್ಲಿದೆ, ಆದ್ಯಾರ ಒಳಗೆ ಸೆಂಟ್ರಲ್ ಫುಟ್ವೇರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಇದೆ, ಅಲ್ಲಿ ತೊಗೋಬೋದು. ಅಥವಾ ಆಗ್ರಾದಲ್ಲಿ FDDA ಅಂತ ಇದೆ, ಅಲ್ಲಿ ಸಹ ತಾವು ತರಬೇತಿಯನ್ನು ಪಡಿಬೋದು. ತರಬೇತಿ ಪಡೆದ ನಂತರ ನಾವು ಏನು ಮಾಡಬೇಕು ಅನ್ನೋದು ನಾವು ಡಿಸಿಷನ್ ತೊಗೊಂಡು ನಾವು ಉತ್ಪಾದನೆ ನಾವು ಕೈಗೊಳ್ಳಬೇಕಾಗತ್ತೆ. ಅದು ಇಷ್ಟು ನೀವು ಉತ್ಪಾದನೆ ಮಾಡಲಿಕ್ಕೆ ಇದಾಗುತ್ತೆ. ಯಾಕಂತಂದರೆ ನಿಮಗೆ ಬೇಕಾದಷ್ಟು ಜಾಗಗಳು ಸಿಗ್ತವೆ, ಎಲ್ಲ ಸಿಗ್ತವೆ ಗೌರ್ಮೆಂಟಿಂದ ನಿಮಗೆ. ಯಾಕೆ ಮಾಡಬಾರ್ದು? ಇದರಲ್ಲಿ ಪ್ರೊಡಕ್ಷನ್ ಮಾಡೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ವಲ್ಪ ಕೈ ಎತ್ತಿರಿ ನೋಡೋಣ. ಯಾರು ತರಬೇತಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇದೆ? ನೀವು 10 ಜನ ಸೇರಿಕೊಂಡು ಒಂದು ಇದನ್ನು ಸ್ವಸಹಾಯ ಸಂಘ ರಚನೆ ಮಾಡ್ಕೊಂಡು ನೀವು ಏನೋ ಒಂದು ಪ್ರೊಡಕ್ಷನಿಗೆ ಕೈ ಹಾಕ್ಬೋದಾ? ನೀವೆಲ್ಲ ಮಾಡ್ಬೋದಾ ಅದನ್ನೆಲ್ಲ? ಮಾಡೋದಾದ್ರೆ ನೋಡಿ, ನೀವು ಒಂದು 10 ಜನ ಸೇರಿಕೊಂಡು ಒಂದು ಏನು ಕೈ ಎತ್ತಿದಿರಲ್ಲ ಸೇರ್ಕೊಂಡು ಒಂದು ಪ್ಲ್ಯಾನ್ ಮಾಡಿರಿ. ನೀವು 10 ಜನ ಸೇರ್ಕೊಂಡು ಒಂದು ಪ್ಲ್ಯಾನ್ ಮಾಡಿರಿ. ಯಾಕೆ ಎಲ್ಲರೂ ಸೇರಿದ್ರೇ ನಿಮಗೆ ಬಲ ಬರುತ್ತೆ. ನೀವು ಒಬ್ಬೊಬ್ಬರೇ ಮಾಡೋಕ್ಕೆ ಹೋದ್ರೆ ನಿಮಗೆ ಬಲ ಬರೋದಿಲ್ಲ ಇದ್ರೊಳಗೆ, ಪ್ರೊಡಕ್ಷನ್ ಇದ್ರೊಳಗೆ. ಈಗ ಮೇಡಮ್ ಅವ್ರು ಎಲ್ಲ ರೀತಿಯಿಂದ ನಿಮಗೆ ಹೇಳಿದ್ದಾರೆ, LDM ಸಾಹೇಬ್ರು ಹೇಳಿದ್ದಾರೆ ಎಲ್ಲ ತಮಗೆ ಯಾವ ರೀತಿ ಸ್ಕೀಮ್ನಲ್ಲಿ ನಿಮಗೆ ಏನೇನು ಸಿಗುತ್ತೆ ಎಲ್ಲ ಅಂತೇಳಿ. ಕೆಲವೊಂದು ಸ್ಕೀಮ್ಗಳಲ್ಲಿ ನಿಮಗೆ 70%, 50%, 90%ವರೆಗೂ ಸಬ್ಸಿಡಿ ಇದಾವೆ ಇವತ್ತಿನ ದಿವಸ. ಆದರೆ ನೀವು ಹಿಂಜರಿತಾ ಇದ್ದೀರಿ. ಯಾಕೆ ಹಿಂಜರಿತಾ ಇದ್ದೀರಿ ಅಂತ, ಏನು ಮಾಡೋದಪ್ಪ ಮುಂದೆ, ಏನು ಮಾಡೋದು, ಹೇಗೆ, ಏನು ಅಂತ ಇದು ಈ ಕೆಲಸ ಇದು ಆಗಿಬಿಟ್ಟಿದೆ ನಿಮಗೆ. ಅದಕ್ಕೆ ನಮ್ಮಲ್ಲಿ ಕೌಶಲ್ಯ ಉನ್ನತೀಕರಣ ಅಂತೇಳಿ ಒಂದು ಯೋಜನೆ ಇದೆ ತರಬೇತಿಗೆ. ಆ ಯೋಜನೆ ಅಡಿಯಲ್ಲಿ ತಮಗೇನಿದೆಲ್ಲ ನಾವು ತರಬೇತಿ ಕಳಿಸ್ತೀವಿ. ಎಲ್ಲಿ ಅಂತಂದರೆ ಚೆನ್ನೈಗೂ ಕಳಿಸ್ತೀವಿ, ಬೆಂಗಳೂರಲ್ಲಿ ಕಳಿಸ್ತೀವಿ, ಅಥವಾ ಆಗ್ರಾದಲ್ಲಿ ಕಳಿಸ್ತೀವಿ. ನಾವು ಇವು 3 ಊರಿಗೆ ನಾವು ನಿಮಗೆ ಕಳಿಸ್ತೀವಿ. ಎಲ್ಲ ಖರ್ಚು ವೆಚ್ಚಗಳೇನಿರ್ತಲ್ಲ ನಮ್ಮ ನಿಗಮದಿಂದನೇ ನಾವು ನೋಡ್ಕೋತೀವಿ. ಇದನ್ನು ಒಂದು ಅಲ್ಲಿ ಇರಲಿಕ್ಕೆ ವಸತಿಗಾಗಲಿ, ಊಟದ ವೆಚ್ಚ ಆಗಲಿ, ಅಲ್ಲಿಂದ ಫೀಸ್ ಏನಿದೆಯಲ್ಲ ಟೋಟಲ್ ಎಲ್ಲ ಸೇರಿ ಒಬ್ಬರಿಗೆ 88,000 ರೂಪಾಯಿ ಖರ್ಚು ಬರುತ್ತೆ. ಆ 88,000 ರೂಪಾಯಿನೂ ನಾವೇ ನಮ್ಮ ನಿಗಮದಿಂದನೇ ನಾವು ನೋಡ್ಕೋತೀವಿ. ಅದನ್ನು ಮಾಡ್ಬೋದಾ ಇದನ್ನು ತರಬೇತಿನ? ಮಾಡ್ಬೋದಲ್ಲ. ಆಮೇಲೆ ಎರಡನೇದ್ದು ಮಾರುಕಟ್ಟೆ ಸಹಾಯ ಯೋಜನೆ ಅಂತ ಒಂದು ನಮ್ಮಲ್ಲಿ ಒಂದು ಯೋಜನೆ ಇದೆ. ಮಾರುಕಟ್ಟೆ ಸಹಾಯ ಯೋಜನೆ ಅಂತಂದರೆ ಏನಪ್ಪ ಅಂತಂತಂದರೆ, ಅದು ನೀವು ಮಾಡ್ತಕ್ಕಂಥ ಪ್ರೊಡಕ್ಷನ್ ಏನಿದಾವಲ್ಲ ಅದು ನಾವು ನಮ್ಮ ನಿಗಮಕ್ಕೆ ತೊಗೋತೀವಿ, ಖರೀದಿ ಮಾಡ್ತೀವಿ. ನಾವು ತೊಗೊಂಡು ಏನು ಮಾಡ್ತೀವಪ್ಪ ಅಂತಂದರೆ, ನಮ್ಮಲ್ಲಿ ಒಂದು 20 ನಮ್ಮ ಶೋರೂಮ್ಗಳಿದಾವೆ. ಆ ಶೋರೂಮ್ಗಳಲ್ಲಿ ನಿಮ್ಮ ದಾಸ್ತಾನು ಏನು ಪ್ರೊಡಕ್ಷನ್ ಆಗಿರ್ತವಲ್ಲ ಅವನ್ನ ನಾವು ನಿಮಗೆ ಮಾರಾಟ ಮಾಡಿ ನಿಮಗೆ ಸಹಾಯ ಮಾಡ್ತೀವಿ. ನಾವು ಅದನ್ನು ನೀವು ಯಾವ ರೀತಿ ಶಾಂಪಲ್ಸ್ ಮಾಡಬೇಕಪ್ಪ ಅಂತಂದರೆ, ಈಗಿನ ಮಾರ್ಕೆಟ್ನಲ್ಲಿ ಏನು ಚಾಲ್ತಿ ಒಳಗಿದೆ ಅದನ್ನು ನೀವು ಪ್ರೊಡಕ್ಷನ್ ಮಾಡಿ ನಮಗೆ ಕೊಡಬೇಕಾಗತ್ತೆ. ನಾನು ಯಾವುದೋ ಮಾಡಿದ್ದೀನಿ ತೊಗೊಳ್ರಿ ಅಂತ ಹೇಳಿದ್ರೆ ನಾವು ಅದನ್ನು ತೊಗೊಳಂಗಿಲ್ಲ. ನಾವು ಅದನ್ನು ಯಾಕಂತ ನಮಗೂ ಮಾರಾಟ ಆಗಬೇಕಾಗಿರ್ತೈತಿ. ನಾವು ಸ್ಟಾಕ್ ಉಳಿಸ್ಕೊಳ್ಳೋದಿಲ್ಲ, ಅದನ್ನೆಲ್ಲ ಉಳಿಸ್ಕೋಬೇಕಾಗತ್ತೆ ನಾವು ಸ್ಟಾಕ್ ಏನಾರ. ಹೌದಲ್ಲ, ಅದೊಂದು ಇದನ್ನು ಮಾಡಬೇಕಾಗುತ್ತೆ. ಆಮೇಲೆ ನಮ್ಮಲ್ಲಿ ಇನ್ನೊಂದು ವಸತಿ ಕಾರ್ಯಾಗಾರ ಯೋಜನೆ ಅಂತ ಇದೆ. ವಸತಿ ಕಾರ್ಯಾಗಾರ ಯೋಜನೆಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಿಮ್ಮದು ಸ್ವಂತವಾಗಿ ಸಕ್ರಮವಾಗಿರುವ ಜಾಗ ಇರಬೇಕಾಗತ್ತೆ. ಸಕ್ರಮವಾಗಿರೋ ಜಾಗಕ್ಕೆ ಏನೈತಲ್ಲ ನಾವು 2,20,000 ರೂಪಾಯಿವರೆಗೂ ನಿಮಗೆ ಸಹಾಯಧನವನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಾವು ಯಾರಾದರೂ ಮತ್ತು ಸ್ವಂತ ಜಾಗ ಇತ್ತಪ್ಪ ಅಂತಂದ್ರೆ ತಾವು ವರ್ಷಕ್ಕೊಂದ್ಸಲ ನಾವು ಆನ್ಲೈನಲ್ಲಿ ಅರ್ಜಿಗಳನ್ನು ಕರಿತೀವಿ. ನಾವು ಆ ಟೈಮಲ್ಲಿ ಮಾತ್ರ ತಾವು ಅರ್ಜಿಗಳನ್ನು ಹಾಕಬೇಕಾಗತ್ತೆ, ಅದನ್ನು ಇದು ಮಾಡಬೇಕಾಗತ್ತೆ. ಇನ್ನೊಂದು ಚರ್ಮಕಾರರ ಕಿರು ಆರ್ಥಿಕ ಚಟುವಟಿಕೆಗಳಾಗಿ ನೇರ ಸಾಲ ಯೋಜನೆ ಅಂತ ಒಂದಿದೆ. ಆ ಯೋಜನೆ ಏನಿದೆಯಲ್ಲ ನಾವು ನಿಮಗೆ 1,00,000 ರೂಪಾಯಿವರೆಗೂ ನಾವು ನಿಮಗೆ ನೇರವಾಗಿ ಸಾಲವನ್ನು ನಮ್ಮ ನಿಗಮದಿಂದಲೇ ಕೊಡ್ತೀವಿ. ಬ್ಯಾಂಕಿಂದ ಕೊಟ್ಟನಪ್ಪ ಅಂದರೆ ನಿಮಗೆ ಪ್ರಾಬ್ಲಮ್ ಅದಾವ, ಎಲ್ಲ ಭಾಳ ಓಡಾಡ್ಸೋದಾಗಲಿ ಅಥವಾ ನಿಮ್ಮದು ಅದು ಇಲ್ಲ ಇದಿಲ್ಲ ಅಂತಂತೇಳಿ ಎಲ್ಲ ಪ್ರಾಬ್ಲಮ್ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ನಿಗಮದಿಂದ ನಿಮಗೆ 1,00,000 ರೂಪಾಯಿ ಕೊಡ್ತೀವಿ. ಅದರಲ್ಲಿ ನಿಮಗೆ 50,000 ರೂಪಾಯಿವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ. 50% ನಿಮಗೆ ಸಬ್ಸಿಡಿ ಸಿಗುತ್ತೆ.
ಅದು ಚರ್ಮೋದ್ಯೋಗ ಯಾರು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ನಾವು ಇದನ್ನು ಮಾಡ್ತೀವಿ. ನೀವು ಇದನ್ನು ತೊಗೊಂಡು ನಾವು ಆ ಕೆಲಸ ಮಾಡ್ತೀನಿ, ಕಿರಾಣಿ ಅಂಗಡಿ ಹಾಕ್ತೀವಿ ಅಂತಂದ್ರೆ ನಾವು ಅದನ್ನು ಕೊಡೋದಿಲ್ಲ. ನಾವು ಕೆಲವೊಬ್ರು ಮದುವೆ ಮಾಡ್ತೀವಿ ಅಂತಲೂ ತೊಗೊಂಡು ಹೋಗ್ತಾರೆ ಕೆಲವೊಬ್ರು. ಅದನ್ನು ಕಡಿಮೆ ಮಾಡ್ಬೇಕು ನೀವೆಲ್ಲ ನಿಮ್ಮ. ಯಾಕಂದ್ರೆ ನೀವು ಈ ಉದ್ಯೋಗ ಬೆಳೆಸ್ಕೊಂಡ್ರೆ ತಾನೇ ನೀವೆಲ್ಲರೂ ಮಕ್ಕಳು ಮದುವೆ ಮಾಡೋದು, ಮನೆ ಕಟ್ಕೊಳ್ಳೋದು ಎಲ್ಲ ಇದನ್ನು ಮಾಡೋದು. ನೀವು ಸಾಲ ತೊಗೊತೀರಿ, ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ಕೊಂಡ್ಬಿಡ್ತೀರಿ, ಮಂತನಕ್ಕೆಲ್ಲ ಉಪಯೋಗಿಸ್ಕೊತೀರಿ, ಮತ್ತು ಯಾವ ರೀತಿ ಇರ್ತಿರಲ್ಲ ಅದೇ ರೀತಿಯೇ ಇದಾಗ್ಬಿಟ್ಟಿದೆ ಈಗ ಇದೆಲ್ಲ. ಹೌದಲ್ರಿ? ಇಷ್ಟೆಲ್ಲ ನಾನು ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಸರ್. ಓಕೆ, ಏನಾದರೂ ಪ್ರಾಬ್ಲಮ್ ಇದೆ, ಏನಾದ್ರು ಇದ್ದರೆ ಕೇಳ್ರಿ ಬೇಕಾದ್ರೆ ತಾವು. ವೆಬ್ಸೈಟ್ ಅಂತಂದರೆ ಈಗ ಸದ್ಯ ನಾವು ಅದು ಆನ್ಲೈನ್ ಅಪ್ಲಿಕೇಶನ್ ಕರೆದಾಗ ಮಾತ್ರ ನಾವು ಇದನ್ನು ಮಾಡ್ತೀವಿ. ಅದನ್ನು ನಾನು ಮಾಡಿಸ್ತೀನಿ ಸರ್ ಹೇಳಿ ಮಾಡಿಸ್ತೀನಿ ಸರ್. ವಸತಿ ಸ್ಕೀಮ್ ಅಂತಂತಂದರೆ ಈಗ ಯಾರ್ದಾದ್ರೂ ಸಕ್ರಮವಾಗಿರೋಂಥ ಜಾಗ ಏನಿದೆಯಲ್ಲ ಸರ್, ಆ ಜಾಗಕ್ಕೆ ಮಾತ್ರ ನಾವು 2,20,000 ರೂಪಾಯಿವರೆಗೂ ನಾವು ಸಬ್ಸಿಡಿಯನ್ನು ಕೊಡ್ತೀವಿ ಸರ್. ಅದನ್ನು ಅವರು ಉಳಿದಿದ್ದ ಅಮೌಂಟ್ ಏನೈತಲ್ಲ ಅವ್ರು ಹಾಕ್ಕೊಂಡು ಇದನ್ನು ಮನೆಗಳನ್ನು ನಿರ್ಮಾಣ ಮಾಡ್ಕೋಬೇಕಾಗತ್ತೆ ಸರ್. ಲೇಔಟ್ ಮಾಡೋದು ಅದು ಯಾವುದೂ ಇಲ್ಲ ಸರ್ ನಮ್ಮಲ್ಲಿ ಸರ್. ಕಾಲೋನಿಗಳು ಮಾಡೋದು ಸರ್. ಸರ್ ಈಗ ಮುಂಚೆ ಜಾಗಗಳು ಕೊಡ್ತಾ ಇದ್ರು ಸರ್ ಮುಂಚೆ. ಈಗ ಜಾಗಗಳು ನಮಗೆ ಸಿಗ್ತಾ ಇಲ್ಲ ಸರ್, ಯಾವುದು ಸಿಗ್ತಾ ಇಲ್ಲ ಈಗ ಸದ್ಯ ಇಲ್ಲ ಸರ್. ಅಂಥದ್ದು ಯಾವುದಿಲ್ಲ ಸರ್. ಅವ್ರದ್ದೇ ಜಾಗ ಇತ್ತಪ್ಪ ಅಂದರೆ ನಮಗೆ ನಾವು ಕೊಡ್ಬೋದು ಸರ್. 2,20,000 ರೂಪಾಯಿವರೆಗೂ ನಾವು ಕೊಡ್ತೀವಿ ಸರ್ ಅದನ್ನು. ಹೌದು ಸರ್. ಒಂದು ವೇಳೆ ಏನಾದರೂ ಆ ರೀತಿ ಜಾಗ ಸಿಕ್ತಪ್ಪ ಅಂತಂದ್ರೆ ನಾವು G+2 ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ತೀವಿ ಸರ್. ಈಗ ಹೌದು, ಆ ರೀತಿ ಇದೆ ಸರ್. ತಾವು MD ಅವ್ರ ಹತ್ರ ಮಾತಾಡ್ಬೋದು ಸರ್ ಅದ್ರ ಬಗ್ಗೆ. ಈ ವರ್ಷ ಅಂತಂದ್ರೆ ನಮ್ಮಲ್ಲಿ ಕಿರು ಆರ್ಥಿಕ ನೇರ ಸಾಲ ಯೋಜನೆ ಅಂತ ಒಂದಿದೆ ಸರ್. ವಸತಿ ಕಾರಿಗಾರ ಯೋಜನೆ ಅಂತ ಒಂದಿದೆ ಸರ್, 2 ಇದೆ. ಆಮೇಲೆ ಇನ್ನೊಂದು ಕೌಶಲ್ಯ ಉನ್ನತೀಕರಣ ಯೋಜನೆ, ಈಗೇನು ತರಬೇತಿ ಕಳಿಸೋದೇನಿದೆಯಲ್ಲ ಸರ್, ಅವು 3 ಇದೆ ಸರ್. ವಸತಿ ಕಾರಿಗಾರ ಯೋಜನೆ ಅದೇ ಹೇಳಿದ್ನಲ್ಲ ಸರ್. ಈಗ 2,20,000 ರೂಪಾಯಿ ಕೊಡ್ತಾ ಇದೀವಿ ಅಂತ ನಾವು ಹೇಳಿದ್ವಿ, ಅವ್ರ ಜಾಗ ಇತ್ತು ಅಂತಂದರೆ. ಅವ್ರದ್ದು ಶ್ರಮ್ ಕಾರ್ಡ್ ಬರುತ್ತಲ್ಲ ಸರ್. ಶ್ರಮ್ ಕಾರ್ಡ್ ಬರುತ್ತೆ. ಇಲ್ಲಾಂದರೆ ಪುರಸಭೆಯಿಂದಾಗಲಿ ಗ್ರಾಮ ಪಂಚಾಯತಿಂದಾಗಲಿ ಇವರು ವೃತ್ತಿಯಿಂದ ಚರ್ಮಗಾರಿಕೆ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಅದನ್ನೂ ನಾವು ಇದಕ್ಕೆ ಕೊಡ್ತಾ ಇದ್ದೀವಿ ಸರ್. ಕನ್ಸಿಡರ್ ಮಾಡ್ತೀವಿ ಸರ್. ಮೇನ್ ಶ್ರಮ್ ಕಾರ್ಡೇ ಮೇನ್ ಸರ್ ಈಗ ಸದ್ಯ ನಮಗೆ. ಹೌದು ಸರ್. ಹೌದು ಸರ್. ಆರ್ಥಿಕ ನೇರ ಸಾಲ ಸರ್, ಕೇರ ಸರ್. ಆಮೇಲೆ ಮಾರುಕಟ್ಟೆ ಸಹಾಯ ಯೋಜನೆ ಐತಲ್ಲ, ಅದ್ರ ಮೂಲಕ ನಾವು ಪ್ರೊಡಕ್ಷನ್ ಅವ್ರು ಮಾಡಿದ್ದೇನೆ ಐತಲ್ಲ ನಾವು ತೊಗೋತೀವಿ ಸರ್. ಅದು ಸಬ್ಸಿಡಿ ಇದೆ ಸರ್. 1 ಲಕ್ಷ ರೂಪಾಯಿ ಲೋನ್ ಇದೆ, 50,000 ರೂಪಾಯಿ ಸಬ್ಸಿಡಿ ಇದೆ ಸರ್. ಮಾನದಂಡ ಅಂತ ವೃತ್ತಿಯಿಂದ ನಾವು ಚರ್ಮಗಾರಿಕೆ ವೃತ್ತಿ ಮಾಡ್ತಾ ಇರ್ಬೇಕು ಸರ್. ಅದು ಆಮೇಲೆ ಜಾತಿ ಸರ್ಟಿಫಿಕೇಟ್ ಹಚ್ಬೇಕಾಗುತ್ತೆ, ಆಧಾರ್ ಕಾರ್ಡು ಇವೆಲ್ಲ ಏನದಲ್ಲ ಆ್ಯಸ್ ಇಟ್ ಈಸ್ ಎಲ್ಲ ಇದನ್ನು ಮಾಡಬೇಕಾಗುತ್ತೆ ನಾವು. ಜಾತಿ ಪ್ರಮಾಣ ಪತ್ರ, ಆಧಾರ್ ಪ್ರಮಾಣ ಪತ್ರ, ಪಡಿತರ ಚೀಟಿ, ಶ್ರಮ್ ಕಾರ್ಡು, ಆಮೇಲೆ ನಿಮ್ಮದು ಇನ್ನೂ ಏನೇನು ಇವು ಇದಾವಲ್ಲ ಅವೆಲ್ಲ ಆಗಿದ್ದರೆ ನಾವು ಇದು ಮಾಡ್ತೀವಿ ಸರ್. ಅದನ್ನು ಬೇಕಾಗುತ್ತೆ ಸರ್. ಯಾಕಂತಂತಂದರೆ ನೀವು ಈಗ ರಿಕ್ಷಾ ಹೊಡಿತಾ ಇರ್ತೀರಿ, ನಿಮ್ಮ ಪಕ್ಕದಲ್ಲಿ ಚರ್ಮಗಾರಿಕೆ ಮಾಡ್ತಾ ಇರ್ತಾರೆ, ನಿಮಗೆ ಸ್ಯಾಂಕ್ಷನ್ ಮಾಡ್ತೀನಿ. ಅವ್ರು ಹೇಳ್ತಾರೆ ರಿಕ್ಷಾ ಹೊಡೆಯೋರಿಗೆ ಯಾಕೆ ಕೊಡ್ತೀನಿ ಅಂತ ಕೇಳ್ತಾರೆ. ಅವಾಗ ಮಾಹಿತಿ ಹಾಕಿದಾಗ ಕೇಳ್ತಾರೆ. ಅವಾಗ ನಾವೇನು ಉತ್ತರ ಕೊಡಬೇಕಾಗುತ್ತೆ ಸರ್? ಬರಲ್ಲ, ತೊಗೊಳ್ಳೋದಿಲ್ಲ ಸರ್. ಆನ್ಲೈನ್ ಅಪ್ಲಿಕೇಶನ್ ತೊಗೊಳ್ಳೋದಿಲ್ಲ. ಹೌದು, ಒಂದೇ ತೊಗೊಳ್ಬೇಕು ಸರ್. ಹೌದು. ಇಲ್ಲ, ಆ ರೀತಿ ಏನಿಲ್ಲ ಸರ್. ಲಿಕ್ಕರ್ ಮೆಂಬರ್ ಅಂತ ಏನಿಲ್ಲ ನಮ್ಮಲ್ಲಿ. ಇಲ್ಲ, ಆ ರೀತಿ ಏನಿಲ್ಲ ಸರ್ ನಮ್ಮಲ್ಲಿ. ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ. ರೋಡ್ ಸೈಡ್. ಹೌದು. ಇಲ್ಲ ಸರ್, ಅದು ಯಾವುದಿಲ್ಲ ಸರ್. ಈಗ ಅದು ಸ್ವಾವಲಂಬಿ ಮಾಟ ಮಳಿಗೆ ಅಂತಂತ ಬಿಫೋರ್ ಲಾಸ್ಟ್ ಇಯರ್ ಇತ್ತು ಸರ್ ನಮ್ಮಲ್ಲಿ. ಈಗ ಅದು ರದ್ದಾಗಿದೆ ಸರ್. ಅದೀಗ ಇಲ್ಲ. ಈ ವರ್ಷ ಲಾಸ್ಟ್ ಇಯರ್ ಇಲ್ಲ. ಹೌದು. ಮ್ಯಾಕ್ಸಿಮಮ್ ಅಮೌಂಟ್ ಅಂತೇಳಿ ಈಗ ಸದ್ಯ 1 ಲಕ್ಷ ರೂಪಾಯಿ ಮಾತ್ರ ಇದೆ ಸರ್ ನಮ್ಮಲ್ಲಿ. ಹೆಚ್ಚಿಗೆ ಇಲ್ಲ ಸರ್. ಈಗ ಅವು ಪಾದಕ್ಕೆ ಕೊಟ್ಟಿರುಗಳು ಸರ್. ಅವು
ಅದು ನಾವೇ ರೆಡಿ ಮಾಡಿಕೊಡ್ತೀವಿ ಅದನ್ನು. ಅದು ಒಂದು ಯೂನಿಟಿಗೆ ನಿಮಗೆ ಒಂದು ಡಬ್ಬಿಗೆ 1,25,000 ರೂಪಾಯಿ ಇದೆ. ಅದು ಪೂರ ಸಬ್ಸಿಡಿಯಿಂದ ಕೊಡ್ತೀವಿ ನಾವು. ಹೌದೌದು, ಅದು ಹ್ಞೂ ರೀ. ಅಲ್ಲ, ತಾವು ಎಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ನೋಡಿಕೊಂಡು ಅದನ್ನು ಮಾಡ್ತಾರೆ ಸರ್. ಎಷ್ಟು ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಇದಾಗ್ತದೆ ಅದು. ಹೌದೌದು. ಅದೇ ಈಗ KSFC ಅವ್ರದ್ದು ಅದೆಲ್ಲ ಐತಲ್ಲ, ಅಲ್ಲಿ ಬರುತ್ತೆ ಸರ್ ನಿಮಗೆಲ್ಲ. ಅಂಥವೆಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಏನಿದೆಲ್ಲ ಅವೆಲ್ಲ ನಿಮಗೆ KSFC ಥ್ರೂನೇ ಬರುತ್ತೆ. ನಿಮಗೆ KSFC ಆಗಲಿ ಬ್ಯಾಂಕ್ ಥ್ರೂನೇ ಬರುತ್ತೆ ಅದು. ಇಲ್ಲ, ನಾವು ಮಾಡಿಕೊಡೋದಿಲ್ಲ ರೀ. ಅದು ನಿಮ್ಮ ಸ್ವಪ್ರಯತ್ನದಿಂದ ಮಾಡ್ಕೋಬೇಕಾಗತ್ತೆ. ಮುಂದೆ ನಿಮ್ಮ ಪ್ರೊಡಕ್ಷನ್ ಮಾಡಿದ್ದೀನಿ ಅದಲ್ಲ, ನಾವು ಬೇಕಾದ್ರೆ ನಾವು ತೊಗೋತೀವಿ ಅದನ್ನು. ಇಲ್ಲ, ನಮಗೆ ಅದು ಇದು ಇರೋಂಗಿಲ್ಲ ಸರ್. ಫಾರಿನಾಗ ಟ್ರೈನಿಂಗ್ ಅದವಪ್ಪ ಅಂತಂತಂದ್ರೆ ನಿಮ್ಮದು ಡಬಲ್ ಡಿಗ್ರಿ ಆದಮೇಲೆ ಅದು ನೀವು ಅಪ್ಲೈ ಮಾಡಿದ್ನಪ್ಪ ಅಂತಂದರೆ ಅದಕ್ಕೂ ನಾವು ಇದನ್ನು ಮಾಡ್ತೀವಿ ಸರ್ ಟ್ರೈನಿಂಗಿಗೆ. ಈಗ ಸದ್ಯ ಇಲ್ಲ, ಈಗ ಒಂದು 2 ವರ್ಷದಿಂದ ಬಂದ್ ಮಾಡಿದ್ದಾರೆ ಅದನ್ನು. ಹಾಂ, ಎಲ್ಲ ಉಚಿತನೇ. ನಮ್ಮಲ್ಲಿ ಒಂದು 30 ಜನ ಹೋಗಿ ಬಂದಾರೆ ವಿದೇಶಕ್ಕೆ ಟ್ರೈನಿಂಗಿಗೆ. ಹೌದೌದು, ಹೋಗಿ ಬಂದಾರೆ. ಎಲ್ಲ ಡಿಸ್ಟಿಕ್ಕಿಂದಲೂ ಹೋಗಿ ಬಂದಾರೆ ಸರ್. ಹೋಗಿ ಬಂದರು. ಅಲ್ಲಿ ನಿಮಗೆ 6 ತಿಂಗಳದಿದೆ ಸರ್. ಅಲ್ಲಿ 6 ತಿಂಗಳ ತರಬೇತಿ ಇದೆ. ಹಂಗಲ್ಲ, ನಿಮಗೆ ಮುಂಚಿಂದ ನೀವು ವೃತ್ತಿಯಿಂದ ಇದೇ ಮಾಡಕತ್ತಿದ್ನಪ್ಪ ಅಂತ ನಿಮ್ಗೆ ಅನುಭವ ಇರ್ತೈತಿ. ನೀವು ತರಬೇತಿನೇ ಮಾಡ್ಬೇಕಂತೇನಿಲ್ಲ. ನಿಮಗೆ ಇದ್ರೊಳಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ನೀವು ತರಬೇತಿಗೆ ಹೋಗಿ ಆಮೇಲೆ ನೀವು ಪ್ರೊಡಕ್ಷನಿಗೆ ಕೈ ಹಾಕ್ಬೋದು. ಹೌದು, ಮ್ಯಾನುಫ್ಯಾಕ್ಚರಿಂಗೇ ಮಾಡ್ತಾರೆ. ಮೆಷಿನರಿದು ನಿಮಗೆ ಹೇಳ್ಕೊಡ್ತಾರೆ ಸರ್. ಯಾವ ಮೆಷಿನರಿ ಹೆಂಗೆ, ಅದು ರಿಪೇರಿ ಹೆಂಗೆ ಮಾಡಬೇಕು, ಏನಾದ್ರು ಪ್ರಾಬ್ಲಮ್ ಬಂತಂದರೆ ಅದು ನಿಮಗೆ ಮಾಹಿತಿ ಕೊಡ್ತಾರೆ. ಆಮೇಲೆ ನಿಮಗೆ ಒಂದು ಚಪ್ಪಲ್ ಮಾಡಬೇಕಾದ್ರೆ ಯಾವ ಪ್ರಾಣಿ ಚರ್ಮದ್ದು ಹಾಕ್ಬೇಕಾಗತ್ತೆ, ಯಾವ ಭಾಗದ್ದು ಹಾಕ್ಬೇಕಾಗತ್ತೆ, ತಲೆದು ಹಾಕ್ಬೇಕು, ಕಾಲಿಂದ ಹಾಕ್ಬೇಕು, ಹೊಟ್ಟೆದು ಹಾಕ್ಬೇಕು. ಈಗ ಬೆನ್ನಿಂದ ಹಾಕ್ತಾರೆ ಚರ್ಮ. ಯಾಕೆ ಬೆನ್ನಿಂದ ಜಾಸ್ತಿ ಹಾಕ್ತಾರಪ್ಪ ಚರ್ಮಪ್ಪ ಅಂತಾರೆ, ಅದು ಬಿಗಿಯಾಗಿರ್ತೈತೆ ಚರ್ಮ. ಅದು ಈ ಹೊಟ್ಟೆ ಥರ ಜೊಳ್ಳು ಇರೋಂಗಿಲ್ಲ ಅದು ಚರ್ಮ. ಈ ಹೊಟ್ಟಿದ್ದು ನಾವು ಜೊಳ್ಳದ ಹಾಕಿದ್ನಪ್ಪ ಅಂದ್ರೆ ಚರ್ಮ ಏನಾಗತ್ತಲ್ಲ, ನೀವು ಯೂಸ್ ಮಾಡೋ ಟೈಮ್ನಾಗ ಐತಲ್ಲ ಹಿಂಗೆ ಅಗಲವಾಗಿ ಹೋಗ್ತೈತೆ. ಅವಾಗ ಶೇಪ್ ಔಟ್ ಆಗ್ತದೆ ಅದು. ಅವೆಲ್ಲ ನೀವು ಕಲಿಯುವಂಥದ್ದು ಭಾಳ ಇರ್ತೈತೆ. ಚರ್ಮಗಾರಿಕೆ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದು. ನೀವು ಎಷ್ಟು ಭಾಳ ಆಳವಾಗಿ ಹೋಗ್ತಿರಲ್ಲ ಅಷ್ಟು ನೀವು ಬೆಳಿತೀರ. ಇದರಲ್ಲಿ ಮಾಡ್ಬೋದು. ಹೌದು. ಕೊಡ್ತೀವಿ. ತರಬೇತಿ ತಗೋಬೇಕಾಗುತ್ತೆ ಮೊದಲು. ಕಮ್ಯುನಿಟಿಗೂ ಕೊಡ್ತೀವಿ. ಚರ್ಮಗಾರಿಕೆ ಯಾರು ತಯಾರು ಮಾಡ್ತಾರಲ್ಲ ಅವ್ರಿಗೂ ಕೊಡ್ತೀವಿ. ಮಾದರ ಜನಾಂಗ ಸರ್. 2ನೇದ್ದು ಮೋಚಿ ಜನಾಂಗ, 3ನೇದ್ದು ಸಮಗಾರ ಜನಾಂಗ, 4ನೇದ್ದು ಡೋರಸ್. ಇಲ್ಲ, ಹಂಗೇನಿಲ್ಲ. ಹೌದು, 4 ಜನಕ್ಕೂ ನಾವು ಪ್ರೋತ್ಸಾಹ ಕೊಡ್ತೀವಿ. ಓಕೆ. ನಮ್ಮ ಹಾಂ, ಅಂದರೆ ಈಗಾಗಲೇ ತೊಗೊಂಡಿದ್ದೀರಿ ನೀವು? ಹಾಂ, ಬರಲ್ಲ. ನೀವು ಅರ್ಜಿ ಹಾಕಿದಾಗ ಅದು ಖಾಲಿ ಸೈಟ್ ಇರಬೇಕಾಗತ್ತೆ. ಇಲ್ಲ, ಖಾಲಿ ಸೈಟ್ ಇರಬೇಕಾಗತ್ತೆ. ಹೌದೌದು, ಹಂಗಿರುತ್ತೆ. ಮತ್ತು ಈಗಾಗಲೇ ಯಾವುದಾದ್ರೂ ಯೋಜನೆ ಒಳಗೆ ನೀವು ವಸತಿ ಕಾರ್ಯ ಇದನ್ನು ತೊಗೊಂಡಿದ್ನಪ್ಪ ಅಂದ್ರೆ ಮತ್ತೆ ಈ ಯೋಜನೆ ಒಳಗೆ ಬರೋದಿಲ್ಲ. ಬರೋದಿಲ್ಲ. ಸುಮ್ಮನೆ ಅರ್ಜಿ ಹಾಕಿ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ತರಬೇತಿ ಸಂಸ್ಥೆಗಳು ಒಂದು ಕಿಲ್ಟ್ ಅಂತೇಳಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಟೆಕ್ನಾಲಜಿ ಬೆಂಗಳೂರಲ್ಲಿದೆ, ಉಳ್ಳಾಳದಲ್ಲಿದೆ.
ಎರಡನೇದ್ದು CLRI ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಮೂರನೇದ್ದು CFTRI ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿದೆ. ನಾಲ್ಕನೇದ್ದು FDDI ಫುಟ್ವೇರ್ ಡಿಸೈನ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತೇಳಿದೆ. ಇವು 4 ಸಂಸ್ಥೆಗಳು ನಿಮಗೆ ಟ್ರೈನಿಂಗ್ ತೊಗೋಬೋದು ನೀವು. ಇದು ಆಗ್ರಾದಲ್ಲಿದೆ. ನಿಗಮದಿಂದ ನಾವು ಆ ರೀತಿ ಏನು ಇದು ನಿಮಗೆ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸರ್. ಹೌದೌದು. ನೀವು ಪ್ರೊಡಕ್ಷನ್ ಮಾಡಿ ಅದರಲ್ಲಿ ಬೆಳೀರಿ ಮೊದಲು. ಬೇರೆ ಮನಿನೇ ಮಾಡಿದೆ ಮದುವೆನೇ ಮಾಡಿಕೊಂಡೆ ಅಂತಂದರೆ ಏನದು, ಅದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತದೆ. ಅದು ಪ್ರೊಡಕ್ಷನಿಗೆ ಬರ್ರಿ, ಮೊದಲು ಬೆಳೀರಿ ಮೊದಲು ಪ್ರೊಡಕ್ಷನ್ನಲ್ಲಿ. ಹೌದಲ್ಲ? ಹಾಂ ಈಗ ನೀವು ಫಸ್ಟ್ ಒಂದು 10 ಜೊತೆ ಸ್ಟಾರ್ಟ್ ಮಾಡಲಿಕ್ಕೆ ಒಂದು 10 ಜೊತೆ ಸ್ಟಾರ್ಟ್ ಮಾಡಿರಿ. ಮುಂದಿನ ವಾರದಲ್ಲಿ ಒಂದು 20 ಜೊತೆ ಮಾಡ್ತೀರಾ, ಅದ್ರ ಮುಂದಿನ ವಾರ ಮತ್ತೆ ಒಂದು 50 ಜೊತೆಗೆ ಬರ್ತೀರಾ. ನೀವು ಆಗೋದಿಲ್ಲ ಅಂತ ಕೂತ್ಕೊಂಡ್ರೆ ಆಗೋದೇ ಇಲ್ಲ. ಅದು ಬೇರೆ ಕೇಳ್ಕೊತ ಹೋಗೋದಾಗತ್ತೆ ಅದು. ಹಾಂ ಯಾವ್ದು ಸರ್? ಅದಕ್ಕೆ ವಸತಿ ನಿಗಮಕ್ಕೆ ನೀವು ಅಪ್ಲೈ ಮಾಡಲ್ಲ. ಅಪ್ಲೈ ಮಾಡಿರಿ, ವಸತಿ ನಿಗಮಕ್ಕೆ ಅಪ್ಲೈ ಮಾಡಿರಿ. ನಮ್ಮದು ಜಾಗ ಇಲ್ಲ, ನನಗೆ ಜಾಗ ಕೊಡ್ರಿ ಅಥವಾ ಮನೆ ಕೊಡ್ರಿ ಅಂತ ಅಪ್ಲೈ ಮಾಡಿರಿ ನೀವು. ಅದಕ್ಕೆ ನಮ್ಮ ನಿಗಮಕ್ಕೆ ನಮ್ಮವೆಲ್ಲ ನಿಗಮಗಳು ಸಣ್ಣವೆಲ್ಲ ಪ್ರೋಗ್ರಾಮ್. ನಮ್ಮವೆಲ್ಲ ದೊಡ್ಡ ಪ್ರೋಗ್ರಾಮ್ ಏನಿಲ್ಲ, ನಮ್ಮವು ಸಣ್ಣ ಪ್ರೋಗ್ರಾಮ್ಗಳು ಇರ್ತಾವೆ. ಇನ್ನೇನು ನಾವು ಈ ಕೆಲಸ, ಯಾಕಂದರೆ ಇಲ್ಲಿ ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ. ಏನು ಚರ್ಮಗಾರಿಕೆ ಕೆಲಸ ಏನು ಮಾಡ್ತಾ ಅನಕ್ಷರ ಜಾಸ್ತಿ ಇದ್ದಾರೆ. ಅವ್ರಿಗೆ ಸರ್ಕಾರದಿಂದ ನಮಗೆ ಪ್ರೋತ್ಸಾಹ ಕೊಡ್ರಿ ಅಂತ ಒಂದು ನಿಗಮ ಮಾಡಿರ್ತಾರೆ. ಅದನ್ನು ಅದು ಸಣ್ಣ ಕಾರ್ಯಕ್ರಮಗಳಿರ್ತಾವೆ, ಅದನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ. ಸರ್ ಟ್ರೈನಿಂಗ್ ಸೆಂಟರ್ ನಿಮಗೆ ನಂದು ಫೋನ್ ನಂಬರ್ ತೊಗೊಂಡ್ರೆ ನಾನು ಮಾಹಿತಿ ಕೊಡ್ತೀನಿ ನಿಮಗೆ. 9132 9132 60217. ಹೌದು, ರುದ್ರೇಶ್ ಅಂತೇಳಿ ನನ್ನ ಹೆಸರು. ಚೆನ್ನೈ, ಬೆಂಗಳೂರು ಮತ್ತು ಆಗ್ರಾ ಸರ್. ಹಾಂ, ಓಕೆ, ನಮಸ್ಕಾರ. ವಿಚಾರಗಳನ್ನ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ಅವರಿಗೆ ಸನ್ಮಾನವನ್ನ ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.